ಈ ಸಂಬಂಧಗಳು ಮುರಿದು ಬೀಳೋದಕ್ಕೆ ಕೆಲವೊಂದು ದೊಡ್ಡ ಕಾರಣಗಳೇ ಬೇಕಾಗಿಲ್ಲ. ನಮ್ಮಲ್ಲಿ ಇರ್ತಕ್ಕಂಥ ಅಹಂಕಾರ ಜಾಸ್ತಿ ಆದಾಗ ಸಂಬಂಧಗಳು ತಾನಾಗಿಯೇ ದೂರ ಹೋಗ್ತವೆ. ಹೆಂಗೆ ಅಂದರೆ ಒಂದು ಉತ್ತಮ ಉದಾಹರಣೆ ಯಾವುದಪ್ಪ ಅಂದರೆ ಗಂಡ ಹೆಂಡತಿ ಸಂಬಂಧ. ಅವರು ಮದುವೆಗಿಂತ ಮುಂಚೆ ಹೆಂಗಿರ್ತಾರೆ, ಮದುವೆ ಆದಮೇಲೆ ಹೆಂಗಿರ್ತಾರೆ ಅನ್ನೋದನ್ನು ತಗೊಳ್ಳೋದಾದ್ರೆ, ಈ ಎಂಗೇಜ್ಮೆಂಟ್ ಆದಮೇಲೆ ಅಥವಾ ಮದುವೆ ಆದ ಹೊಸದರಲ್ಲಿ ಒಂದು 6 ತಿಂಗಳು, ವರ್ಷ ಆ ಟೈಮಲ್ಲಿ ಒಬ್ರಿಗೊಬ್ರು ತುಂಬ ಟೈಮ್ ಕೊಡ್ತಾ ಇರ್ತಾರೆ. ತುಂಬ ಟೆಕ್ಸ್ಟ್ ಮೆಸೇಜ್ ಮಾಡೋದು, ತುಂಬ ವಿಡಿಯೋ ಕಾಲ್ ಮಾಡೋದು, ಮತ್ತು ಶಾಪಿಂಗ್ ಮಾಡೋದು, ಒಬ್ರಿಗೊಬ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಿರ್ತಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಎಂಗೇಜ್ಮೆಂಟ್‌ಗಿಂತ ಮುಂಚೆ ಮತ್ತು ಈ ಮದುವೆ ಆದ ಒಂದು 6 ತಿಂಗಳು, ವರ್ಷ ಆ ಟೈಮಲ್ಲಿ ಈ ಈ ತಾವು ಇಷ್ಟಪಡೋರಿಗೆ ತುಂಬ ಸರ್ಪ್ರೈಸ್ ಗಿಫ್ಟ್‌ಗಳನ್ನ ಕೊಡೋದು, ಈ ಥರ ಎಲ್ಲ ಮಾಡ್ತಿರ್ತಾರೆ. ಆದರೆ ಮದುವೆ ಆದ ನಂತರ 1 ವರ್ಷ, 2 ವರ್ಷ ಕಳೆದ್ಮೇಲೆ ಅವರ ಇಬ್ಬರ ನಡುವೆ ಇರ್ತಕ್ಕಂಥ ಪ್ರೀತಿಗಿಂತ ಅಂತರ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ ಅಂದರೆ ಅಹಂಕಾರ, ಈಗೋ. ನಾನು ಯಾಕೆ ಅವಳಿಗೆ ಸರ್ಪ್ರೈಸ್ ಕೊಡಬೇಕು? ನಾನು ಯಾಕೆ ಅವರಿಗೆ ಸರ್ಪ್ರೈಸ್ ಕೊಡಬೇಕು? ಅವ್ರು ಯಾಕೆ ಮಾಡ್ಬಾರ್ದು? ಅವರೇ ಯಾಕೆ ನನ್ನ ಮೇಲೆ ಬಿದ್ದು ಮಾತಾಡಿಸ್ಬಾರ್ದು? ಅವರೇ ಯಾಕೆ ನನಗೆ ಫೋನ್ ಮಾಡಬಾರ್ದು? ಅವ್ರು ಯಾಕೆ ನನಗೆ ಮೆಸೇಜ್ ಮಾಡಬಾರ್ದು? ಅನ್ನೋ ಒಂದು ಅಹಂಕಾರ ನಮ್ಮ ತಲೆಯಲ್ಲಿ ತುಂಬಿಕೊಳ್ಳುತ್ತೆ. ಸಣ್ಣ ಸಣ್ಣ ವಿಚಾರಗಳಿಗೆ ನಾವು ಜಗಳ ಆಡೋದು, ಮತ್ತು ಸಣ್ಣ ಸಣ್ಣ ವಿಚಾರಗಳಿಗೆ ಜಗಳ ಆಡಿದಾಗ ನಾವು ಕೂತು ನಮ್ಮಲ್ಲಿ ಏನು ಸಮಸ್ಯೆ ಇತ್ತು, ನಾವು ಏನಕ್ಕೆ ಜಗಳ ಆಡಿದ್ವಿ ಅನ್ನೋದನ್ನು ಪರಸ್ಪರ ಕೂತು ಮುಖಾಮುಖಿ ಮಾತಾಡದೇ ಇರೋದು ನಮಗೆ ನಮ್ಮ ಸಂಬಂಧ ದೂರ ಆಗೋದಕ್ಕೆ ಹೆಚ್ಚಿನ ಕಾರಣ ಆಗುತ್ತೆ. ಸೊ ಈ ಕಾರಣಗಳಿಂದ ನಮ್ಮಲ್ಲಿ ಇರ್ತಕ್ಕಂಥ ಸಂಬಂಧಗಳು ದೂರ ಆಗ್ತಾನೇ ಹೋಗುತ್ತೆ. ಎಸ್ಪೆಷಲಿ ಗಂಡ ಹೆಂಡತಿ ಸಂಬಂಧ. ಮದುವೆಗಿಂತ ಮುಂಚೆ ಒಂಥರ, ಮದುವೆ ಆದಮೇಲೆ ಒಂಥರ. ಮದುವೆಗೆ ಆಗಿ 1 ವರ್ಷ 2 ವರ್ಷ ಆದಮೇಲೆ ಸರಿಯಾದ ಟೈಮ್ಗೆ ಮನೆಗೆ ಬರದೇ ಇರೋದು ಗಂಡ, ಮತ್ತು ಹೆಂಡತಿಗೆ ಯಾವುದೇ ಥರ ಸರ್ಪ್ರೈಸ್ ಗಿಫ್ಟ್‌ಗಳನ್ನ ಕೊಡದೇ ಇರೋದು. ಆ್ಯನಿವರ್ಸರಿಗಾಗಿರ್ಬೋದು ಅಥವಾ ಬರ್ತಡೇಗಾಗಿರ್ಬೋದು. ಆ್ಯನಿವರ್ಸರಿ, ಬರ್ತಡೇ ಡೇಟು ಎಲ್ಲ ಮರ್ತೋಗುತ್ತೆ ಮದುವೆ ಆದ ಸ್ವಲ್ಪ ವರ್ಷಗಳ ನಂತರ. ಮದುವೆಗಿಂತ ಮುಂಚೆ ಎಲ್ಲ ನೆನಪಿರುತ್ತೆ. ಮದುವೆ ಆದಮೇಲೆ ಅದಾಗಿ ತನ್ನೊಟ್ಟಿಗೆ ತಾನೇ ಮರ್ತೋಗುತ್ತೆ. ಅದರಲ್ಲೂ ಒಂದು ಮಗು ಆಗ್ಬಿಟ್ರಂತೂ ಕೇಳಂಗೆ ಇಲ್ಲ, ಏನೂ ನೆನಪಿರಲ್ಲ. ಸೊ ಮತ್ತು ಇನ್ನೊಂದು, ಮನೇಲಿರೋ ಹೆಂಡ್ತಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದಕ್ಕಿಂತ ಹೊರಗಡೆ ಸ್ವಲ್ಪ ಗಮನ ಜಾಸ್ತಿ ಹೋಗ್ತಾ ಇರುತ್ತೆ. ಯಾಕೆಂದರೆ ಆಫೀಸಿಂದ ಬಂದಿರ್ತಾನೆ ಗಂಡ, ತುಂಬ ಸ್ಟ್ರೆಸ್ ಇರುತ್ತೆ ಕೆಲಸದಲ್ಲಿ. ಮನೆಗೆ ಬಂದ ತಕ್ಷಣ ಹೆಂಡತಿ ಜೊತೆ ಕಿರಿಕಿರಿ ಮಾಡೋದು, ಖುಷಿಯಾಗಿ ಪ್ರೀತಿಯಿಂದ ಮಾತಾಡದೇ ಇರೋದು, ಹೆಂಡತಿಗೆ ಟೈಮ್ ಕೊಡದೇ ಇರೋದು, ಸರಿಯಾದ ಟೈಮ್ಗೆ ಊಟ ಮಾಡದೇ ಇರೋದು, ಮತ್ತು ಯಾವಾಗಲೂ ಫೋನ್ ಹಿಡ್ಕೊಂಡಿರೋದು. ಮನೆಯಲ್ಲಿ ಮಕ್ಳ ಜೊತೆ ಆಗಲಿ, ಹೆಂಡತಿ ಜೊತೆ ಆಗಲಿ ಸಮಯವನ್ನು ಕಳೀದೇ ಇರ್ತಕ್ಕಂಥದ್ದು ನಮ್ಮಲ್ಲಿ ಇರ್ತಕ್ಕಂಥ ಸಂಬಂಧಗಳ ನಡುವಿನ ಅಂತರವನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ. ಸೊ ಈ ಕಾರಣಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ಅಹಂಕಾರವನ್ನು ಕಮ್ಮಿ ಮಾಡಿಕೊಂಡಷ್ಟು ನಮ್ಮ ಸಂಬಂಧಗಳು ಹತ್ತಿರ ಆಗ್ತಾ ಹೋಗ್ತವೆ.